Hello students, welcome to the classes of QABD. In my previous videos, we have learnt the process of tabulation. In this video, let us learn something about frequency distribution tables. Frequency distribution tables ಅನ್ನು ಕಲಿಯೋದಕ್ಕಿಂತ ಮೊದಲು let us understand something about data. See, the data, once it is collected, it will be in its raw form. ಮೊಟ್ಟ ಮೊದಲನೇ ಸಾರಿ ಕಲೆಕ್ಟ್ ಮಾಡಿದಂತಹ ಡೇಟಾ ಅನ್ಗ್ರೂಪ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. ಇಟ್ ವಿಲ್ ಬಿ ಇನ್ ಇಟ್ಸ್ ರಾ ಫಾರಮ್, RAW, raw form. That means it is not yet processed. That means it is not yet classified. That means it is not yet grouped. ಏನು ಅನ್ಗ್ರೂಪ್ಡ್ ಡೇಟಾ ಅಂದರೆ ಏನು? ಡೇಟಾ ದಟ್ ಹ್ಯಾಸ್ ನಾಟ್ ಬೀನ್ ಆರ್ಗನೈಸ್ಡ್ ಇನ್ ಟು ಎನಿ ಗ್ರೂಪ್ಸ್. ಯಾವುದೇ ಒಂದು ಮೀನಿಂಗ್ಫುಲ್ ಅರೇಂಜ್ಮೆಂಟನ್ನು ಮಾಡದೇ ಇರುವಂತಹ ಡೇಟಾಗೆ ನಾವು ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. ಸಿ, ಲುಕ್ ಅಟ್ ದ ಡೇಟಾ ವಿಚ್ ಐ ಹ್ಯಾವ್ ಗಿವನ್ ಆನ್ ದ ಸ್ಕ್ರೀನ್. ಇಟ್ ಈಸ್ ಜಸ್ಟ್ ಸಮ್ ನಂಬರ್ಸ್. ಇಟ್ಸ್ ಅ ನಂಬರ್ಸ್. 55, 63, 44, 37, 50, 57, 44. See, there is no meaningful arrangement for these numbers. ನಾನು ಇದನ್ನು ಯಾವುದೇ ರೀತಿಯಾಗಿ ವಿಂಗಡಣೆ ಮಾಡಿಲ್ಲ, ಯಾವುದೇ ರೀತಿಯಾಗಿ ಕ್ಲಾಸಿಫೈ ಮಾಡಿಲ್ಲ, ಯಾವುದೇ ರೀತಿಯಾಗಿ ಗ್ರೂಪಿಂಗ್ ಮಾಡಿಲ್ಲ. ಇದು ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಸಬ್ಜೆಕ್ಟ್ ಆಗ್ಬೋದು, ಪರ್ಸಂಟೇಜಸ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಆಗ್ಬೋದು, ಆರ್ ವೆಯ್ಟ್ಸ್ ಆಫ್ ಸ್ಟೂಡೆಂಟ್ಸ್ ಆಗ್ಬೋದು, ಅಥವಾ ಹೈಟ್ಸ್ ಆಫ್ ಸ್ಟೂಡೆಂಟ್ಸ್ ಆಗ್ಬೋದು, ಆರ್ ವಾಟ್ ಎವರ್ ಮೇ ಬಿ ದ ಡೇಟಾ ಐ ಹ್ಯಾವ್ ಕಲೆಕ್ಟೆಡ್, it is in its raw and ungrouped form. Ungrouped data looks like a big list of numbers. It is just a list of numbers. There is no meaningful classification. ಯಾವುದೇ ರೀತಿಯಾದಂತಹ ಗ್ರೂಪುಗಳನ್ನು ಮಾಡದೇ ಇರುವಂತಹ ಡೇಟಾನ ನಾವು ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. If this information is put into some meaningful groups, ಈ ಡೇಟಾನ if it is arranged in some classified form, ಗುಂಪುಗಳಾಗಿ ಇದನ್ನು ವಿಂಗಡಣೆ ಮಾಡಿದಾಗ ನಮಗೆ ಗ್ರೂಪ್ಡ್ ಡೇಟಾ ಅಂತ ಹೇಳಿ ಕರಿತೀವಿ. ಸಿ, ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ. ದಟ್ ಈಸ್ ಅನ್ಗ್ರೂಪ್ಡ್ ಡೇಟಾ, ಗ್ರೂಪ್ಡ್ ಡೇಟಾ. Ungrouped data is one, it is just a list of numbers. It is just a list of numbers. It is not organized in any meaningful form. Ungrouped data ಅನ್ನೋದು it is just a list of numbers ಅಷ್ಟೇ. ಅದನ್ನು ಯಾವುದೇ ಮೀನಿಂಗ್ಫುಲ್ ಫಾರಮ್ಗೆ ನಾವಿನ್ನೂ ತೊಗೊಂಡು ಬಂದಿಲ್ಲ, ಅರೇಂಜ್ಮೆಂಟನ್ನು ಮಾಡಿಲ್ಲ, ಗ್ರೂಪ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ಸನ್ನು ಮಾಡಿಲ್ಲ. ಇಟ್ ಈಸ್ ಜಸ್ಟ್ ಎ ಲಿಸ್ಟ್ ಆಫ್ ನಂಬರ್ಸ್. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದೆ ಹಾಗೆ 21, 22, 23, 20, ಇಟ್ಸ್ ಜಸ್ಟ್ ನಂಬರ್ಸ್. ಯಾವ ಅರೇಂಜ್ಮೆಂಟು ಇಲ್ಲ ಅಲ್ಲಿ, ಜಸ್ಟ್ ಎ ನಂಬರ್ಸ್. ಆನ್ ದಿ ಅದರ್ ಹ್ಯಾಂಡ್, ಗ್ರೂಪ್ಡ್ ಡೇಟಾ, ದ ಮೀನಿಂಗ್ಫುಲ್ ಕ್ಲಾಸಿಫಿಕೇಷನ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಡೇಟಾ into frequency tables will become grouped data. ಈ ಗ್ರೂಪ್ಡ್ ಡೇಟಾದಲ್ಲಿ ಡಿವೈಡ್ ಮಾಡಿದಂತಹ ಡೇಟಾನ ನಾವು 2 ಡಿಫರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ಬೋದು. ನೋಡಿ, ಒಂದು ಡಿಸ್ಕ್ರೀಟ್ ಡೇಟಾ, ಇನ್ನೊಂದು ಕಂಟಿನ್ಯೂಯಸ್ ಡೇಟಾ. ಗ್ರೂಪ್ಡ್ ಡೇಟಾ ಕೆನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸು. ಒನ್ ಈಸ್ ಡಿಸ್ಕ್ರೀಟ್ ಡೇಟಾ, ದಿ ಅದರ್ ಒನ್ ಈಸ್ ಕಂಟಿನ್ಯೂಯಸ್ ಡೇಟಾ. ಗ್ರೂಪ್ಡ್ ಡೇಟಾವನ್ನು ನಾವು ಮತ್ತೆ 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸೀಸ್, ಇನ್ನೊಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸೀಸ್. ಸಿ, ಕಂಟಿನ್ಯೂಯಸ್ ಗ್ರೂಪ್ ಈಸ್ ಎ ಒನ್ ವೇರ್ ಎ ರೇಂಜ್ ಈಸ್ ದೇರ್. But in discrete frequency distributions,
you will not find that range. See, the discrete variable will assume only a single value. ಲೈಕ್ ನೀವು ಎಕ್ಸ್ ವ್ಯಾಲ್ಯೂಸನ್ನು ಗಮನಿಸಿ, ಇಲ್ಲಿ ಡಿಸ್ಕ್ರೀಟಲ್ಲಿ 21, 22, 27 ಅಂತ ಕೊಟ್ಟಿದ್ದೀನಿ. ಅಂದರೆ ಈ 21 ಅನ್ನೋದು 21 ವ್ಯಾಲ್ಯೂ ಬಿಟ್ಟು ಬೇರೆ ಯಾವ ವ್ಯಾಲ್ಯೂವನ್ನು ನೀವು ತಗೊಳ್ಳೋದಿಲ್ಲ ಅಲ್ಲಿ. ಇಟ್ ಈಸ್ ನಾಟ್ ಮೋರ್ ದೆನ್ 21 ಆರ್ ಲೆಸ್ ದೆನ್ 21. ಆ ಒಂದು ನಂಬರ್ ಬಿಟ್ಟು ಬೇರೆ ಯಾವ ನಂಬರನ್ನು ಅದು ತಗೊಳ್ಳೋದಿಲ್ಲ. ಅಂತಹದ್ದನ್ನು ನಾವು ಡಿಸ್ಕ್ರೀಟ್ ಡೇಟಾ ಅಂತ ಹೇಳಿ ಕರಿತೀವಿ. ಆದರೆ ಕಂಟಿನ್ಯೂಸ್ ಡೇಟಾದಲ್ಲಿ ಒಂದು ರೇಂಜ್ ಇರುತ್ತೆ. 20 to 30. ನೀವು 20 to 30 ಅಂದರೆ 20ನೂ ಅದೇ ಗ್ರೂಪಲ್ಲೇ ಬರುತ್ತೆ. 21, 22, 23, 24 ಎಲ್ಲ 30ವರೆಗೂ ಕೂಡ ಎಲ್ಲ ವ್ಯಾಲ್ಯೂಸು ಕೂಡ ಒಂದೇ ಗ್ರೂಪಲ್ಲಿ ಬರುತ್ತೆ. ದಟ್ ಮೀನ್ಸ್ ವಿ ಹ್ಯಾವ್ ಎ ರೇಂಜ್ ಆಫ್ ಡೇಟಾ ಹಿಯರ್. ಬಟ್ ಡಿಸ್ಕ್ರೀಟಲ್ಲಿ ಆ ರೇಂಜ್ ಇಲ್ಲ. ಇಟ್ ಟೇಕ್ ಓನ್ಲಿ ಸಿಂಗಲ್ ವ್ಯಾಲ್ಯೂಸ್. ಲೆಟ್ us try to understand in detail about this discrete and continuous data. Discrete data is data which can take only certain values. Only certain values. It will not include all the other values. Only certain particular values anna matra adu tagolutte. Like let us say for example, the number of people in a room can only be 1, 2, 3. Number of people. Can you say number of people? ಆ ರೂಮಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಸರ್ 2.25 ಜನ ಇದ್ದಾರೆ, 3.25 ಜನ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ನೋ. ಪೀಪಲ್ ಕ್ಯಾನ್ ಬಿ ಕೌಂಟೆಡ್ ಇನ್ ಫುಲ್ ನಂಬರ್ಸ್ ಓನ್ಲಿ. ಇಟ್ ಹ್ಯಾಸ್ ಟು ಟೇಕ್ ಫುಲ್ ವ್ಯಾಲ್ಯೂಸ್ ಓನ್ಲಿ. ಲೈಕ್ 5 ಜನ ಇದ್ದಾರೆ, 6 ಜನ ಇದ್ದಾರೆ, 8 ಜನ ಇದ್ದಾರೆ ಅಂತ, 8.25 ಜನ ಇದ್ದಾರೆ ಅಂತ ನೀವು ಹೇಳೋಕ್ಕಾಗಲ್ಲ. ದೇರ್ ಆರ್ 7.6 ಪೀಪಲ್ ಅಂತ ನೀವು ಹೇಳೋಕ್ಕಾಗಲ್ಲ. ಯು ಕೆನಾಟ್ ಬ್ರೇಕ್ ಪೀಪಲ್ ಇನ್ ಟು ಪೀಸಸ್. ದೇರ್ ಫೋರ್ discrete data is a one which can only take certain values. In this example, you can be taken only 1, 2, 3, 4, 5, 6 like that. You cannot take 1.23 people, 1.57 people, 10.22 people antella heli ನೀವು ತಗೊಳ್ಳೋ ಹಾಗಿಲ್ಲ. Therefore, discrete data is a one which can only take certain values, which can be counted and taken only particular values. On the other hand, continuous data is a one which will not assume exact values, but it will take any values between two given values. It can take any value between two given values. Like let us say for ನಿಮಗೆ 0 to 10 ಅಂತ ಅಂದ್ಕೊಂಡಿದ್ದೀವಿ ಅಂದರೆ 0 ಇಂದ 10ವರೆಗೂ ಬರುವಂತಹ ಎಲ್ಲ ವ್ಯಾಲ್ಯೂಸನ್ನು ಕೂಡ ಆ ಒಂದು ಕಂಟಿನ್ಯೂಸ್ ಸೀರೀಸಲ್ಲಿ ಆ ಒಂದು ಕ್ಲಾಸಲ್ಲಿ ನಾವು ತಗೋಬೋದು. ಸೊ ಕಂಟಿನ್ಯೂಸ್ ಡೇಟಾ ಕೆನ್ ಬಿ ಟೇಕನ್ ಎನಿ ವ್ಯಾಲ್ಯೂಸ್ ಬಿಟ್ವೀನ್ ಟೂ ಗಿವನ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ದ ಹೈಟ್. ಈಗ ಹೈಟ್ ಅನ್ನೋದು ಲೆಟ್ ಅಸ್ ಸೇ 1 feet, 2 feet, 3 feet, 5 feet ಅಂತಲೇ ಇರೋದಿಲ್ಲ. 5.23, 5.84, 6.1, 6.13 ಅಂತೆಲ್ಲ ಹೈಟ್ ತಗೊಳ್ತೀವಲ್ಲ ನಾವು. ಸೊ ಅದಕ್ಕೆ ವೆನ್ ದೇರ್ ಈಸ್ huge volume of data which can assume any value within a given range, we call it as continuous data. So try to understand the difference between discrete data and continuous data. ನಿಮಗೆ ಒಂದು ಡೇಟಾ ನೋಡಿದ ತಕ್ಷಣ ಇದು ಡಿಸ್ಕ್ರೀಟ್ ಡೇಟಾ ಅಥವಾ ಇದು ಕಂಟಿನ್ಯೂಸ್ ಡೇಟಾ ಅನ್ನೋದು ಗೊತ್ತಾಗ್ಬಿಡಬೇಕು. ಆ್ಯಸ್ ಸೂನ್ ಆ್ಯಸ್ ಯು ಸಿ ಎ ಟೇಬಲ್, ನಿಮಗೆ ಇದು ಡಿಸ್ಕ್ರೀಟ್. ಈಗ ನೋಡಿ ಇಲ್ಲೊಂದು 2 ಟೇಬಲ್ ಇದೆ ಆ ಸ್ಕ್ರೀನ್ ಮೇಲೆ. ಯಾವುದು ಡಿಸ್ಕ್ರೀಟು, ಯಾವುದು ಕಂಟಿನ್ಯೂಸ್ಸು? ಇದು ಡಿಸ್ಕ್ರೀಟ್ ಡೇಟಾ, ಇದು ಕಂಟಿನ್ಯೂಸ್ ಡೇಟಾ. ನೋಡಿದ ತಕ್ಷಣ ನಮಗೆ ಗುರ್ತು ಸಿಗಬೇಕು. ಹಾಗೆ ನೋಡಿ, ಎಕ್ಸ್ ಕಾಲಮನ್ನು ಅಬ್ಸರ್ವ್ ಮಾಡಿ. ಫ್ರೀಕ್ವೆನ್ಸಿ ಕಾಲಮ್ ಎರಡರಲ್ಲೂ ಸೇಮ್ ಇರುತ್ತೆ. ಫ್ರೀಕ್ವೆನ್ಸಿ ಕಾಲಮು ಬೋತ್ ಟೈಪ್ಸ್ ಆಫ್ ಸೀರೀಸಲ್ಲಿ ಸೇಮ್ ಇರುತ್ತೆ. ಬಟ್ ಎಕ್ಸ್ ಕಾಲಮಲ್ಲಿ ಡಿಸ್ಕ್ರೀಟ್ ಡೇಟಾ ವಿಲ್ ಹ್ಯಾವ್ ಸಿಂಗಲ್ ವ್ಯಾಲ್ಯೂಸ್. ಡಿಸ್ಕ್ರೀಟ್ ಸೀರೀಸ್, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ ಎಕ್ಸ್ ವ್ಯಾಲ್ಯೂ ವಿಲ್ ಟೇಕ್ ಓನ್ಲಿ ಸಿಂಗಲ್ ವ್ಯಾಲ್ಯೂಸ್, ಸರ್ಟನ್ ವ್ಯಾಲ್ಯೂಸ್. ಬಟ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನಲ್ಲಿ, under continuous frequency distribution, the x value will be a range. A range ಅಂದರೆ from one value to another value. ಅಂದರೆ
2 values will be there in the form of a range. ಅದನ್ನೇ ನಾವು ಕ್ಲಾಸ್ ಅಂತಲೂ ಕರಿತೀವಿ, CLASS, ಕ್ಲಾಸ್ ಅಂತಲೂ ಕರಿತೀವಿ. See the difference, understand the difference once again. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಸನ್ನು ನೋಡಿದ ತಕ್ಷಣ we have to immediately identify whether it is a discrete series data or continuous series data. Discrete series alli the x values will be single values, certain values. X column alli you will see only single values. But continuous series alli enagutte x column will have classes ಅಥವಾ ranges of data. That means from one value to another value ಅನ್ನೋದು ಇರುತ್ತೆ. So once you identify whether it is a discrete data or continuous data, then we can perform all other operations. Now, proceeding further, let us try to understand what is a frequency. Frequency ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. Number of observations falling within a particular class interval is called frequency. Frequency ಅನ್ನೋ ವರ್ಡ್ಗೆ ಮೀನಿಂಗ್ ಏನೇ ಹೌ ಆಫನ್ ಇಟ್ ಅಕ್ಕರ್ಸ್. ಫ್ರೀಕ್ವೆಂಟ್ ಆಗಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರುವಂತಹ ವ್ಯಾಲ್ಯೂಸು. ಒಂದು ಡೇಟಾನಲ್ಲಿ ಒಂದು ವ್ಯಾಲ್ಯೂ ಎಷ್ಟು ಸತಿ ರಿಪೀಟ್ ಆಗಿದೆ ಅನ್ನೋದನ್ನು ಹೇಳೋದೇ ಫ್ರೀಕ್ವೆನ್ಸಿ. Like let us say we have conducted an examination. ಅದರಲ್ಲಿ ಇಬ್ಬರು ಹುಡುಗರಿಗೆ 90 ಮಾರ್ಕ್ಸ್ ಬಂದಿದೆ. That means the marks 90 has repeated 2 times. It occurred 2 times. So the frequency of 90 marks is 2. Let us say ಒಂದು ಕ್ಲಾಸ್ ರೂಮಲ್ಲಿ 60 kg ವೆಯ್ಟ್ ಇರೋಂಥ ಹುಡುಗರು 4 ಜನ ಇದ್ದಾರೆ. 4 ಜನನು 60 kgs, 60 kgs, 60 kgs, 60 kgs. ಸೊ ಅವಾಗ ನಾವೇನು ಹೇಳ್ತೀವಿ, ದ ಫ್ರೀಕ್ವೆನ್ಸಿ ಆಫ್ 60 ಈಸ್ 4. ಅಂದರೆ 60 kgs ಅನ್ನೋ ವೆಯ್ಟು 4 ಸತಿ ರಿಪೀಟ್ ಆಗಿದೆ. ದೇರ್ ಫೋರ್ ಎನಿ ವ್ಯಾಲ್ಯೂ if it is repeating for more than once, if it is occurring for more than once in a statistical data, the number of times a data is repeatedly occurring, that number is called as frequency. So I hope you understood what a frequency is. Now, let's go further and try to understand some very key concepts about continuous series data. In continuous series data, as I have told you, the classes will be arranged. Groupings ಅನ್ನು ಒಂದು ರೇಂಜಸ್ ಅಲ್ಲಿ ಮಾಡಿರ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ 50 to 75 is a class. 75 to 100 ಅನ್ನೋದು ಒಂದು ಕ್ಲಾಸು. 100 to 125 ಅನ್ನೋದು ಒಂದು ಕ್ಲಾಸು. ಸೊ ಈ ಕ್ಲಾಸಿಗೆ ಒಂದು ಇಂಟರ್ವಲ್ ಅಂತ ಇರುತ್ತೆ. ಇಂಟರ್ವಲ್ ಈಸ್ ನಥಿಂಗ್ ಬಟ್ ಎ ಗ್ಯಾಪ್ ಆರ್ ಡಿಫರೆನ್ಸ್. ಗ್ಯಾಪ್ ಅಥವಾ ಡಿಫರೆನ್ಸ್ ಅಂತ ಅರ್ಥ ಅದಕ್ಕೆ. ಸೊ ಎಲ್ಲಿಂದ ಎಲ್ಲಿಯವರೆಗೆ ಈ ಕ್ಲಾಸಲ್ಲಿ ಯಾವ ನಂಬರಿಂದ ಯಾವ ನಂಬರ್ವರೆಗಿನ ವ್ಯಾಲ್ಯೂಸು ಈ ಕ್ಲಾಸಲ್ಲಿ ಬರಬಹುದು, ಅದನ್ನೇ ನಾವು ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಈ 100 to 125 ಅನ್ನೋ ಕ್ಲಾಸ್ ಇದೆಯಲ್ಲ, ಇದರಲ್ಲಿ ಯಾವ್ಯಾವ ವ್ಯಾಲ್ಯೂಸನ್ನು ನಾವು ಹಾಕ್ಬೋದು ಅಂತಂದರೆ 100ಇಂದ ಹಿಡಿದು 125ವರೆಗೂ ಇರುವಂತಹ ವ್ಯಾಲ್ಯೂಸನ್ನು ಈ ಕ್ಲಾಸಲ್ಲಿ ಹಾಕ್ಬೋದು. 100ಗಿಂತ ಕಡಿಮೆ ಇರುವಂತಹ ನಂಬರ್ಸನ್ನು ಈ ಕ್ಲಾಸಲ್ಲಿ ನಾವು ತೋರಿಸ್ಬೋದಾ? ನೋ. 125ಗಿಂತ ಜಾಸ್ತಿ ಇರುವಂತಹ ಕ್ಲಾಸಸ್ಸನ್ನು ಇಲ್ಲಿ ತೋರಿಸ್ಬೋದಾ? ನೋ. ದಟ್ ಮೀನ್ಸ್ ದ ವ್ಯಾಲ್ಯೂಸ್ ದಿಸ್ ಕ್ಲಾಸ್ ವಿಲ್ ಟೇಕ್ will be between 100 and 125, not below 100 and not above 125. So our limits, the number of values occurring within that limits ಅನ್ನು ನಾವು ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿ ಕರಿತೀವಿ. So what is a class interval? Class interval is the range into which data are divided. Class interval is the range into which data are divided. Next,
ವಿಡ್ತ್ ಆಫ್ ದ ಕ್ಲಾಸ್ ಆರ್ ಸೈಜ್ ಆಫ್ ದ ಕ್ಲಾಸ್. ಈಗ ಕ್ಲಾಸ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅಂತ ನಾವು ತಿಳ್ಕೊಂಡ್ವಲ್ಲ ನಂಬರ್ಸು, ಅದರ ವಿಡ್ತ್ ಏನು ಅಥವಾ ಅದರ ಸೈಜ್ ಏನು ಅಂತ ಗೊತ್ತಾಗಬೇಕಾದ್ರೆ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ಅಪ್ಪರ್ ಕ್ಲಾಸ್ ಲಿಮಿಟ್ ಮೈನಸ್ ಲೋಯರ್ ಕ್ಲಾಸ್ ಲಿಮಿಟ್. The difference between lower and upper class limits is called width or size. Lower class limit, upper class limit. ಇದರಲ್ಲಿ ಲೋಯರ್ ಕ್ಲಾಸ್ ಲಿಮಿಟ್ ಯಾವುದು, ಅಪ್ಪರ್ ಕ್ಲಾಸ್ ಲಿಮಿಟ್ ಯಾವುದು? ಸಿ, ಇನ್ ದಿಸ್ ಕೇಸ್ ಮೊದಲನೇ ಕ್ಲಾಸು 1 to 4 ಅಂದರೆ 1 ವಿಲ್ ಬಿ ದ ಲೋಯರ್ ಕ್ಲಾಸ್ ಲಿಮಿಟ್ ವಿಚ್ ವಿಲ್ ಬಿ ಡಿನೋಟೆಡ್ ಬೈ ಎ ಕ್ಯಾಪಿಟಲ್ ಎಲ್. ನಾವು ಲೋಯರ್ ಕ್ಲಾಸ್ ಲಿಮಿಟನ್ನು ಕ್ಯಾಪಿಟಲ್ ಎಲ್ ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ 4 ವಿಲ್ ಬಿ ದಿ ಅಪ್ಪರ್ ಕ್ಲಾಸ್ ಲಿಮಿಟ್. ಅಪ್ಪರ್ ಕ್ಲಾಸ್ ಲಿಮಿಟನ್ನು ಕ್ಯಾಪಿಟಲ್ ಯು ಇಂದ ನಾವು ಡಿನೋಟ್ ಮಾಡ್ತೀವಿ. ದೇರ್ ಫೋರ್ ವಿಡ್ತ್ ಆಫ್ ಎ ಕ್ಲಾಸ್ ಅಂದರೆ ಡಿಫರೆನ್ಸ್ ಬಿಟ್ವೀನ್ ದಿ ಲೋಯರ್ ಆ್ಯಂಡ್ ಅಪ್ಪರ್ ಕ್ಲಾಸ್. ಆ್ಯಂಡ್ ನಾರ್ಮಲಿ ಇನ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ನಾರ್ಮಲಿ all the classes will have same width. ನೋಡಿ 3 3 3 3, 1 to 4 is 3, 5 to 8 is also 3, 9 to 12 is also 3, and there is no compulsory that all the class intervals should be equal ಆಗೇ ಇರಬೇಕು. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವೆಲ್ ಎಲ್ಲ ಕ್ಲಾಸಸ್ಗೂ ಸೇಮ್ ಇರಬೇಕು ಅನ್ನೋ ರೂಲ್ ಇಲ್ಲ. ಬಟ್ ನಾರ್ಮಲಿ ಇಟ್ ವಿಲ್ ಬಿ ಲೈಕ್ ದಟ್. ಇಲ್ಲದೆ ಹೋದರೂ ಏನೂ ತೊಂದರೆ ಇಲ್ಲ, ರೈಟ್? ಸೊ ಒಂದು ಕ್ಲಾಸ್ ಅಂದರೆ ಏನು, ಅದರ ಲೋಯರ್ ಲಿಮಿಟ್ ಯಾವುದು, ಅದರ ಅಪ್ಪರ್ ಲಿಮಿಟ್ ಯಾವುದು, ಡಿಫರೆನ್ಸ್ ಬಿಟ್ವೀನ್ ಲೋಯರ್ ಆ್ಯಂಡ್ ಅಪ್ಪರ್ ಲಿಮಿಟನ್ನು ನಾವು ರೇಂಜ್ ಅಂತ ಕರಿತೀವಿ. ಅದನ್ನೇ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವೆಲ್ ಅಥವಾ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವೆಲ್ ಅಂತಲೂ ಕರಿತೀವಿ. ಸೊ ಐ ಥಿಂಕ್ ಯು ಗಾಟ್ ದ ಮೀನಿಂಗ್ ಆಫ್ ಲೋಯರ್ ಕ್ಲಾಸ್ ಲಿಮಿಟ್, ಅಪ್ಪರ್ ಕ್ಲಾಸ್ ಲಿಮಿಟ್. ಲೋಯರ್ ಕ್ಲಾಸ್ ಲಿಮಿಟ್, ಅಪ್ಪರ್ ಕ್ಲಾಸ್ ಲಿಮಿಟ್. ಯಾವುದು ಲೋಯರ್ ಕ್ಲಾಸ್ ಲಿಮಿಟು? ದ ಸ್ಮಾಲ್ ನಂಬರ್ಸ್ ಇನ್ ಎ ಕ್ಲಾಸ್, ದ ಫಸ್ಟ್ ನಂಬರ್ ಆಫ್ ದ ಕ್ಲಾಸ್. ಒಂದು ಕ್ಲಾಸ್ ಎಲ್ಲಿಂದ ಬಿಗಿನ್ ಆಗುತ್ತೋ ಅದನ್ನು ನಾವು ಲೋಯರ್ ಕ್ಲಾಸ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ಒಂದು ಕ್ಲಾಸ್ ಎಲ್ಲಿಗೆ ಎಂಡ್ ಆಗುತ್ತೋ ಅದನ್ನು ಅಪ್ಪರ್ ಕ್ಲಾಸ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿರುವಂಥ ಒಂದು ಫ್ರೀಕ್ವೆನ್ಸಿ ಟೇಬಲ್ಸನ್ನು ನೀವು ಗಮನಿಸಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಇರುವಂತಹ ನಂಬರ್ಸ್ ಎಲ್ಲನೂ ಲೋಯರ್ ಕ್ಲಾಸ್ ಲಿಮಿಟ್ಸ್. ಲೋಯರ್ ಕ್ಲಾಸ್ ಲಿಮಿಟ್ಸ್ ಅಂದರೆ lower class limits are the smallest numbers that can actually belong to the classes. Upper class limits ಅಂದರೆ largest numbers. Or you can say ಲೆಫ್ಟ್ ಸೈಡಲ್ಲಿ ನಮಗೆ ಕ್ಲಾಸಸ್ಸಲ್ಲಿ ಬಿಗಿನ್ ಆಗುವಂತಹ ಎಲ್ಲವನ್ನು ಕೂಡ ಲೋಯರ್ ಕ್ಲಾಸ್ ಲಿಮಿಟ್ಸ್ ಅಂತ ಹೇಳಿ ಕರಿತೀವಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಕ್ಲಾಸ್ ಎಂಡಿಂಗ್ ವ್ಯಾಲ್ಯೂ, ಅಪ್ಪರ್ ವ್ಯಾಲ್ಯೂವನ್ನು ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಲೋಯರ್ ಲಿಮಿಟ್ ಆಫ್ ಎ ಕ್ಲಾಸ್ ಇಂಟರ್ವಲ್, ಅಪ್ಪರ್ ಲಿಮಿಟ್ ಆಫ್ ಎ ಕ್ಲಾಸ್ ಇಂಟರ್ವಲ್. ಆ ಲೋಯರ್ಗೆ ಮತ್ತು ಅಪ್ಪರ್ಗೆ ಇರುವಂತಹ ಡಿಫರೆನ್ಸನ್ನು ನಾವು ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಥವಾ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕರೆದ್ವಿ. ಈಗ ಈ ಕ್ಲಾಸ್ ಇಂಟರ್ವಲ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟೂ ಡಿಫರೆಂಟ್ ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್. ಒನ್ ಈಸ್ ಎಕ್ಸ್ಕ್ಲೂಸಿವ್ ಮೆಥಡ್, ದಿ ಅದರ್ ಒನ್ ಈಸ್ ಇನ್ಕ್ಲೂಸಿವ್ ಮೆಥಡ್. ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ಏನು, ಇನ್ಕ್ಲೂಸಿವ್ ಮೆಥಡ್ ಅಂದರೆ ಏನು ಅಂತ ನೋಡೋಣ. When the class intervals are fixed that the upper limit of one class is the lower limit of the next class, it is known as exclusive method. ಹಾಗೆ ಸಿ ಇಲ್ಲೊಂದು ಕ್ಲಾಸ್ ಇಂಟರ್ವಲ್ಸನ್ನು ಕೊಟ್ಟಿದ್ದೀವಿ. ಫಸ್ಟ್ ಕ್ಲಾಸ್ ಇದೆ ಫ್ರಮ್ 0 to 5000. ನೋಡಿ, 0 ಇಂದ 5000ವರೆಗೆ. ಇಲ್ಲಿ 0 ಈಸ್ ದ ಲೋಯರ್ ಕ್ಲಾಸ್ ಲಿಮಿಟ್, 5000 ಈಸ್ ದ ಅಪ್ಪರ್ ಕ್ಲಾಸ್ ಲಿಮಿಟ್. Upper class limit. If you go to the second class limit, 5000 is the lower class limit and 10,000 is the upper class limit. ಹಾಗೆ ಹೋಗ್ತಾ ಹೋದರೆ ಥರ್ಡ್ ಕ್ಲಾಸಲ್ಲಿ 10,000 ಇಂದ 15,000. When you observe this class limits very carefully, the upper limit of first class, ಮೊದಲನೇ ಕ್ಲಾಸಿನ ಅಪ್ಪರ್ ಲಿಮಿಟ್ ಏನಿದೆ 5000 will be the lower limit of next class. ಒಂದು ಕ್ಲಾಸಿನ ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟ್ ಆಗಿ ಇರುತ್ತೆ.
ಎವ್ರಿ ಕ್ಲಾಸ್ ಈಸ್ ಲೈಕ್ ದಟ್ ಓನ್ಲಿ. ನೋಡಿ 15,000 to 20,000 ಅಪ್ಪರ್ ಲಿಮಿಟ್ 20,000 ಆದರೆ ಈ ಕ್ಲಾಸ್ಗೆ, ಇದು ನಂತರ ಬರುವಂಥ ನೆಕ್ಸ್ಟ್ ಕ್ಲಾಸ್ಗೆ ಲೋಯರ್ ಲಿಮಿಟ್ ಏನಾಗಿರುತ್ತೆ 20,000. ದಟ್ ಮೀನ್ಸ್ ಇಫ್ ದಿ ಅಪ್ಪರ್ ಲಿಮಿಟ್ ಆಫ್ ಎನಿ ಕ್ಲಾಸ್ ವಿಲ್ ಬಿ ದ ಲೋಯರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಕ್ಲಾಸ್, ವಿ ಕಾಲ್ ಸಚ್ ಡಿಸ್ಟ್ರಿಬ್ಯೂಷನ್ ಆ್ಯಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಲಿಮಿಟ್ಸ್. ಹೇಗಿರುತ್ತೆ ಅದು, ಏನಕ್ಕೆ ಆ ಥರ ಇರುತ್ತೆ? ಲೆಟಸ್ ಈಗ 0 to 5,000 ಅಂತಿದೆ. ಅಂದರೆ 0ಇಂದ 5,000ವರೆಗೂ ಬರುವಂತಹ ನಂಬರ್ಸ್ ಎಲ್ಲನೂ ಈ ಫಸ್ಟು ಇಂಟರ್ವಲಲ್ಲಿ ಬರಬೇಕು ಅಂತ ಅಂದ್ಕೊಳ್ಳಿ. ಸೊ 0 ಎಲ್ಲಿ ಬರುತ್ತೆ? ಸೊ ಫಸ್ಟ್ ಕ್ಲಾಸ್ ಇಂಟರ್ವಲಲ್ಲಿ ತೊಗೊಳ್ತೀವಿ. 1 ಅಲ್ಲೇ ತೊಗೊಳ್ತೀವಿ. 2, 3, 4, 5 ಅಲ್ಲೇ ತೊಗೊಳ್ತೀವಿ. 800, 900, 1,500, 4,600, 4,900 ಎಲ್ಲವನ್ನೂ ಇಲ್ಲೇ ತಗೊಳ್ತೀವಿ. 4,999 ಇಲ್ಲೇ ತಗೊಳ್ತೀವಿ. 4,999.99 ಅದನ್ನು ಇಲ್ಲೇ ತಗೊಳ್ತೀವಿ. 5,000 ಈಗ ಡೌಟ್ ಬರುತ್ತೆ. 5,000 ಸರ್, ಇಲ್ಲೂ 5,000 ಇದೆ, ಸೆಕೆಂಡ್ ಕ್ಲಾಸಲ್ಲೂ 5,000 ಇದೆ. ಸೊ 5,000 ಅನ್ನೋ ವ್ಯಾಲ್ಯೂ ಬಂದಾಗ ಡಸ್ ಇಟ್ ಬಿಲಾಂಗ್ಸ್ ಟು ಫಸ್ಟ್ ಕ್ಲಾಸ್ ಲಿಮಿಟ್ ಆರ್ ಸೆಕೆಂಡ್ ಕ್ಲಾಸ್ ಇಂಟರ್ವಲ್? Because you have 5,000 in the first class interval also, and in the second class intervals also you have 5,000. ಸೊ ನಮಗೊಂದು 5,000 ಅಂತ ಒಂದು ನಂಬರ್ ಬಂದಾಗ ಅದನ್ನು ಯಾವ ಕ್ಲಾಸ್ಗೆ ನಾವು ರಿಲೇಟ್ ಮಾಡಬೇಕು? ಮೊದಲನೇ ಕ್ಲಾಸಲ್ಲಿ ಹಾಕಬೇಕಾಗತ್ತಾ, ಎರಡನೇ ಕ್ಲಾಸಲ್ಲಿ ಹಾಕಬೇಕಾಗತ್ತಾ? ಬಿಕಾಸ್ ಎರಡರಲ್ಲೂ 5,000 ಅಂತ ಇದೆ. ಇಲ್ಲಿ ದ ಮೀನಿಂಗ್ ಆಫ್ ಎಕ್ಸ್ಕ್ಲೂಸಿವ್ ಮೆಥಡ್ ಈಸ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಆರ್ ಎಕ್ಸ್ಕ್ಲೂಡೆಡ್. In any class, the upper class limit is excluded from that class. ಈಗ 0 to 5,000 ಇದೆ. 0 is the lower class, 5,000 is the upper class limit. ಅಪ್ಪರ್ ಕ್ಲಾಸ್ ಲಿಮಿಟ್ 5,000ಅನ್ನು ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ ಅಂತಂದರೆ ಅಲ್ಲಿ ಹಾಕ್ಕೊಳ್ಳೋದಿಲ್ಲ. ಮತ್ತು ಎಲ್ಲಿ ಹಾಕ್ಕೊಳ್ತೀವಿ? ನೆಕ್ಸ್ಟ್ ಕ್ಲಾಸಲ್ಲಿ ಹಾಕ್ಕೊಳ್ತೀವಿ. ಸೊ ಫಸ್ಟ್ ಕ್ಲಾಸಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಂಬರ್ಸ್ ಬರುತ್ತೆ? 0 to 4,999.99. 5,000 ಬಂದ ತಕ್ಷಣ ಅದು ನೆಕ್ಸ್ಟ್ ಕ್ಲಾಸ್ ಕೊಟ್ಟು ಹೋಗುತ್ತೆ. ಸೊ ಆಲ್ ದಿ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ಇಟ್ಸ್ ಕ್ಲಾಸ್ ಲಿಮಿಟ್ಸ್. ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಎಲ್ಲ ಆ ಕ್ಲಾಸ್ಗೆ ಬರೋದಿಲ್ಲ, ಅದು ನೆಕ್ಸ್ಟ್ ಕ್ಲಾಸ್ಗೆ ಬರುತ್ತೆ. ಸಿಂಪಲಾಗಿ ಇನ್ನೊಂದು ಎಕ್ಸಾಂಪಲಲ್ಲಿ ಅರ್ಥ ಮಾಡ್ಕೊಳ್ಳಿ. ಲೆಟಸ್ ಸೇ ಫಸ್ಟ್ ಕ್ಲಾಸು 0 to 10 ಇದೆ ಅಂತ ಅಂದ್ಕೊಳ್ಳಿ, ಸೆಕೆಂಡ್ ಕ್ಲಾಸ್ 10 to 20 ಇದೆ ಅಂತ ಅಂದ್ಕೊಳ್ಳಿ, ಆಮೇಲೆ 20 to 30 ಇದೆ ಅಂತ ಅಂದ್ಕೊಳ್ಳಿ. ಸೊ 0ಇಂದ 9.99ವರೆಗೂ ಬರುವಂತಹ ಕ್ಲಾಸು ವ್ಯಾಲ್ಯೂಸ್ ಎಲ್ಲನೂ ಇಲ್ಲಿ ತಗೊಳ್ತೀವಿ. 10 ಬರುವಂತಹ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ. 10 ಇಲ್ಲಿ ಬರೋದಿಲ್ಲ. 10 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಸೆಕೆಂಡ್ ಕ್ಲಾಸಲ್ಲಿ 10 to 19.9999ವರೆಗೂ ಇರುವಂಥ ವ್ಯಾಲ್ಯೂಸನ್ನು ಇಲ್ಲಿ ತಗೋಬೇಕು, 20ಯನ್ನು ನೆಕ್ಸ್ಟ್ ಕ್ಲಾಸಿಗೆ ಕಳಿಸ್ಬೇಕು. ಸೊ ಸಿಂಪಲಾಗಿ ಹೇಳಬೇಕಾದ್ರೆ ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವೆಲ್ಸಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ಸು ಅಲ್ಲಿ ಬರಲ್ಲ, ನೆಕ್ಸ್ಟ್ ಕ್ಲಾಸು ಹೊರಟೋಗುತ್ತೆ. ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಎ ಒನ್ ವೇರ್ the upper class limits are not included in that class, but it is excluded. It is taken in the next class interval. ಇನ್ನೊಂದು ಮೆಥಡ್ ಇದೆ, ಅದನ್ನು ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಬೋತ್ ಲೋಯರ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಲಿಮಿಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೇಮ್ ಕ್ಲಾಸ್. ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಕ್ಲಾಸ್ ಲಿಮಿಟ್ಸ್ ಇಂಟರ್ವಲ್ಸ್ ಏನಿದೆ 5 to 9, 10 to 14, 15 to 19, 20 to 29. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡಿಫರೆನ್ಸನ್ನು ನೀವು ಅಬ್ಸರ್ವ್ ಮಾಡಿ. ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸಲ್ಲಿ ಅಪ್ಪರ್ ಲಿಮಿಟ್ಸು ಒಂದು ಕ್ಲಾಸಿನ ಅಪ್ಪರ್ ಲಿಮಿಟು ನೆಕ್ಸ್ಟ್ ಕ್ಲಾಸಿನ ಲೋಯರ್ ಲಿಮಿಟಿಗೆ ಸೇಮ್ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಆ ಥರ ಇಲ್ಲ. ಇಲ್ಲಿ ನೋಡಿ, ಇದನ್ನೇ ನಾವು ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ ತೋರಿಸಿದ್ರೆ 5 to 10, 10 to 15, 15 to 20, 20 to 25 ಈ ಥರ ತೋರಿಸ್ತೀವಿ. ಇದು ಎಕ್ಸ್ಕ್ಲೂಸಿವ್, ಇದು
inclusive. Inclusive class is a one where the both lower and upper class limits are included in the same class. ಅಂದರೆ 5 ವ್ಯಾಲ್ಯೂನು ಇಲ್ಲೇ ಬರುತ್ತೆ, 9 ವ್ಯಾಲ್ಯೂನು ಇಲ್ಲೇ ಬರುತ್ತೆ, 5 6 7 8 9ವರೆಗೂ ಇಲ್ಲೇ ತಗೋಬೇಕಾಗತ್ತೆ. 10 ನೆಕ್ಸ್ಟ್ ಕ್ಲಾಸ್ಗೆ ಹೋಗುತ್ತೆ. ಸೊ 10 12 10 11 12 13 14 ಆಲ್ಸೋ ಇನ್ಕ್ಲೂಡೆಡ್ ಹಿಯರ್. ಅಂದರೆ ಎರಡೂ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ. ನಿಮಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಾರೆ, ಇನ್ಕ್ಲೂಸಿವ್ ಕ್ಲಾಸಸ್ಸಲ್ಲಿ ಲೋಯರು ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟ್ಸು ಎರಡೂ ಕೂಡ ಅದೇ ಕ್ಲಾಸಲ್ಲೇ ಇನ್ಕ್ಲೂಡ್ ಆಗುತ್ತೆ, ಅದೇ ಕ್ಲಾಸಲ್ಲೇ ಇರುತ್ತೆ. ಆದರೆ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸಲ್ಲಿ ದಿ ಅಪ್ಪರ್ ಕ್ಲಾಸ್ ಲಿಮಿಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಟ್ ಕ್ಲಾಸ್. ಈಗ ನೋಡಿ 5 to 10 ಇದೆ, ಬಟ್ 10 ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಕ್ಲಾಸ್. 10 ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ನೆಕ್ಸ್ಟ್ ಕ್ಲಾಸು. ಆದರೆ ಇಲ್ಲಿ 9 ಇದೆಯಲ್ಲ, 9 ನೆಕ್ಸ್ಟ್ ಕ್ಲಾಸಿಗೆ ಕಳಿಸ್ತೀವ? ಇಲ್ಲ, ಅಲ್ಲೇ ತಗೊಳ್ತೀವಿ. ದಟ್ ಈಸ್ ದ ಡಿಫ್ರೆನ್ಸ್. I'll give you the meaning once again, so carefully understand. Under inclusive method, both lower class limit and upper class limit are taken in the same class. Same class. Inclusive method ಅಲ್ಲಿ ಲೋಯರ್ ಕ್ಲಾಸ್ ಲಿಮಿಟು ಅಪ್ಪರ್ ಕ್ಲಾಸ್ ಲಿಮಿಟು ಎರಡೂ ಅಲ್ಲೇ ಬರುತ್ತೆ. ಆದರೆ ಎಕ್ಸ್ಕ್ಲೂಸಿವ್ ಕ್ಲಾಸಸ್ಸಲ್ಲಿ upper class limit is not included in that class. Upper class limit will go to the next class. Upper class limit will go to the next class. See the example here. 5 to 10. 5 is the lower limit, 10 is the upper limit. 10 will not come in that class. It will go to the next class. So, ಈ ಎರಡೂ ಮೆಥಡ್ಸಲ್ಲಿ ನಾವು ಎಕ್ಸ್ಟೆನ್ಸಿವ್ ಆಗಿ ತುಂಬ ಜಾಸ್ತಿ ಎಲ್ಲ ಕ್ಯಾಲ್ಕುಲೇಷನ್ಸ್ಗೂ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವಲ್ಸ್. ಇನ್ಕ್ಲೂಸಿವನ್ನು ನಾವು ಹಾರ್ಡ್ಲಿ ತುಂಬ ಕಡಿಮೆ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಕೆಲವು ಸಿಚುವೇಶನ್ಸಲ್ಲಿ ಇನ್ಕ್ಲೂಸಿವ್ ಕ್ಲಾಸಸ್ ಏನಾದ್ರು ಅವ್ರು ಕೊಟ್ಟಿದ್ರೆ ನಾವು ಅದನ್ನು ಎಕ್ಸ್ಕ್ಲೂಸಿವ್ಗೆ ಕನ್ವರ್ಟ್ ಮಾಡಿಕೊಂಡು ವ್ಯಾಲ್ಯೂಸನ್ನು ಮಾಡಬೇಕಾಗತ್ತೆ. ಐ ವಿಲ್ ಶೋ ಯು ದ ಕನ್ವರ್ಷನ್ ಪ್ರೋಸೆಸ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ what is ungrouped data, what is grouped data. Under grouped data, what is discrete and what is continuous. In continuous data, class ಅಂದರೆ ಏನು, ಲೋಯರ್ ಕ್ಲಾಸ್ ಲಿಮಿಟ್ ಅಂದರೆ ಏನು, ಅಪ್ಪರ್ ಕ್ಲಾಸ್ ಲಿಮಿಟ್ ಅಂದರೆ ಏನು, ಕ್ಲಾಸ್ ವಿಡ್ತ್ ಅಂದರೆ ಏನು, ಇನ್ಕ್ಲೂಸಿವ್ ಕ್ಲಾಸಸ್ ಅಂದರೆ ಏನು, ಎಕ್ಸ್ಕ್ಲೂಸಿವ್ ಕ್ಲಾಸ್ ಲಿಮಿಟ್ಸ್ ಅಂದರೆ ಏನು, ಇಷ್ಟು ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್. I want you to watch this video more than once and try to understand the concepts, because these concepts are very important.